ಫ್ರೆಂಡ್ಸ್ MR Alerts in ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಅಂತಂದರೆ VAO ಖಾಲಿ ಇರೋ ಹುದ್ದೆಗಳ ಸಂಖ್ಯೆ ಆಗಿರ್ಬೋದು, ಇಲ್ಲಿ ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳನ್ನು ಯಾವಾಗ ಕಾಲ್ಫರ್ ಮಾಡಲಾಗುತ್ತೆ ಮತ್ತು ಇಲ್ಲಿ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗುತ್ತೆ, ಇಲ್ಲಿ ಖಾಲಿ ಎಷ್ಟು ಹುದ್ದೆಗಳಿವೆ, ಸಂಪೂರ್ಣ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಆಲ್ರೆಡಿ ಏನಪ್ಪ ಅಂದರೆ 2024ರಲ್ಲಿ VAO ಹುದ್ದೆಗಳನ್ನು ಒಂದು ಕಾಲ್ಫಾರ್ಮ್ ಮಾಡಿದ್ರು. ಅದರ ಒಂದು ಏನು ಆಯ್ಕೆ ಪ್ರಕ್ರಿಯೆ ಕೂಡ ಆಲ್ರೆಡಿ ಮುಗಿದು ಹೋಗಿದೆ. ಸೊ ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು ಉಳಿದುಕೊಂಡಿದ್ರು. ಆದರೆ ಅವರಿಗೂ ಕೂಡ ಇಲ್ಲಿ VAO ಖಾಲಿ ಇರೋ ಹುದ್ದೆಗಳನ್ನು ಮತ್ತೊಮ್ಮೆ ಏನಪ್ಪ ಅಂದರೆ ಬಿಟ್ಟಿದ್ದಾರೆ. ಸೊ ಇಲ್ಲಿ ಈ ಒಂದು ಹುದ್ದೆಯ ಅಪ್ಲಿಕೇಶನ್ ಡೇಟ್ ಯಾವಾಗ ಮತ್ತು ಇಲ್ಲಿ ಯಾವ ಜಿಲ್ಲೆಗಳಿಗೆ ಎಷ್ಟು ಅಪ್ಲಿಕೇಶನ್ ಖಾಲಿ ಇವೆ, ಇದನ್ನು ನೀವು ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಸಂಪೂರ್ಣ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು VAO ಅಂದರೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ವಿಲೇಜ್ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಆಗಿರ್ಬೋದು, ಈ ಹುದ್ದೆಗಳಿಗೆ ಕಾಯ್ತಾಯಿದ್ರು ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಸೊ ಈಗ ಇಲ್ಲಿ ನೋಡ್ತಾ ಹೋಗೋಣ, ಯಾವ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಲಾಗುತ್ತೆ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಜಿಲ್ಲೆ ವೈಸ್ ಹೆಸರನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಟ್ಟು ಏನಪ್ಪ ಅಂದರೆ 31 ಜಿಲ್ಲೆಗಳ ಹೆಸರು ಕೊಟ್ಟಿದ್ದಾರೆ. ಹಾಗೆ 31 ಜಿಲ್ಲೆಗಳ ಮುಂದೆ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಎಷ್ಟು ಅಭ್ಯರ್ಥಿಗಳು ಕೆಲಸವನ್ನು ಕಾರ್ಯನಿರ್ವಹಿಸುತ್ತಿದ್ದಾರೆ, ಸಂಪೂರ್ಣ ಮಾಹಿತಿ ಇಲ್ಲಿ ನಿಮಗೆ ತಿಳಿಸ್ತೀನಿ ನೋಡಿ. ಒಟ್ಟು ಏನಪ್ಪ ಅಂದರೆ ಈಗ ಆಲ್ರೆಡಿ ಮಂಜೂರಾದ ಹುದ್ದೆಗಳು ಅಂದರೆ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ಹುದ್ದೆ ಏನಪ್ಪ ಅಂದರೆ ಮೊದಲಿಗೆ ಬೆಂಗಳೂರು ನಗರ ಜಿಲ್ಲೆ ಹೇಳ್ತೀನಿ ನೋಡಿ. ಮಂಜೂರಾದ ಹುದ್ದೆ 251 ಹುದ್ದೆಗಳು. ಅದರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಖ್ಯೆ ಕೇವಲ ಏನಪ್ಪ ಅಂದರೆ 225 ಅಭ್ಯರ್ಥಿಗಳು ಮಾತ್ರ. ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆ ನೋಡಾದರೆ ಇಲ್ಲಿ 26 ಹುದ್ದೆಗಳು ಖಾಲಿವೆ. ಇಲ್ಲಿ ತೋರಿಸ್ತೀನಿ ನೋಡಿ, 26 ಹುದ್ದೆಗಳು ಖಾಲಿವೆ. ಹಾಗೆ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಗಳ ಒಂದು ಇದು ಏನಪ್ಪ ಅಂದರೆ ಕಟ್ ಆಫ್ ಅಂತೀನಿ ನೋಡಿ. ಖಾಲಿ ಹುದ್ದೆಗಳ ಸಂಖ್ಯೆನ ನೋಡ್ತಾ ಹೋಗೋಣ. ಇಲ್ಲಿ ತೋರಿಸ್ತೀನಿ ನೋಡಿ, ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಗಳ ಒಂದು ಇಲ್ಲಿ ಮಂಜೂರಾದ ಹುದ್ದೆ ಮೊದಲಿಗೆ ನೋಡೋದಾದರೆ 223 ಹುದ್ದೆಗಳಲ್ಲಿ ಕೇವಲ 173 ಅಭ್ಯರ್ಥಿಗಳು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದರಲ್ಲಿ 50 ಹುದ್ದೆಗಳು ಖಾಲಿವೆ. ನಂತರ ಚಿತ್ರದುರ್ಗ ಜಿಲ್ಲೆಯಲ್ಲಿ 356 ಹುದ್ದೆಗಳು ಖಾಲಿ ಇದ್ದು, ಇದರಲ್ಲಿ 319 ಅಭ್ಯರ್ಥಿಗಳು ಕಾರ್ಯನಿರ್ವಹಿಸುತ್ತಿದ್ದರೆ 37 ಹುದ್ದೆಗಳು ಖಾಲಿವೆ. ನಂತರ 266 ದಾವಣಗೆರೆ ಜಿಲ್ಲೆಯಲ್ಲಿ ಮಂಜೂರಾದ ಹುದ್ದೆಗಳು. ಇದರಲ್ಲಿ ನೋಡಿ ಕಾರ್ಯನಿರ್ವಹಿಸುತ್ತಿರುವ ಸಂಖ್ಯೆ 261, ಇದರಲ್ಲಿ ಕೇವಲ 5 ಹುದ್ದೆಗಳು ಖಾಲಿವೆ. ನಂತರ ಕೋಲಾರ ಜಿಲ್ಲೆಯಲ್ಲಿ ನೋಡಿ 305 ಹುದ್ದೆಗಳು ಮಂಜೂರಾಗಿತ್ತು, ಆದರೆ 264 ಅಭ್ಯರ್ಥಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸೊ ಅದರಲ್ಲಿ 41 ಹುದ್ದೆಗಳು ಖಾಲಿವೆ. ಹಾಗೆ ಇಲ್ಲಿ ತುಮಕೂರು ಜಿಲ್ಲೆ ನೋಡೋದಾದರೆ ನೋಡಿ 648 ಮಂಜೂರಾದ ಹುದ್ದೆಗಳು. ಇದರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಂಖ್ಯೆ ನೋಡೋದಾದರೆ 569. ಇದರಲ್ಲಿ ಖಾಲಿ ಹುದ್ದೆಗಳನ್ನು ನೋಡೋದಾದರೆ ಕೇವಲ 79 ಹುದ್ದೆಗಳು ಖಾಲಿ ಇವೆ. ಸೊ ಇಲ್ಲಿ ಬೆಂಗಳೂರು ದಕ್ಷಿಣ ಒಂದು ಜಿಲ್ಲೆಯ ನೋಡೋದಾದರೆ 275 ಮಂಜೂರಾದ ಹುದ್ದೆಗಳು. ಇದರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಂಖ್ಯೆ ನೋಡೋದಾದರೆ 224. ಇದರಲ್ಲಿ ಖಾಲಿ ಇರುವ ಸಂಖ್ಯೆ ನೋಡಿ 51 ಹುದ್ದೆಗಳನ್ನು ಇಲ್ಲಿ ಖಾಲಿ ಇಡಲಾಗಿದೆ. ಸೊ ಇಲ್ಲಿ ಹಾಗೆ ನೋಡ್ತಾ ಹೋಗೋಣ. ಈಗ ಕೇವಲ ನಾನು 7 ಜಿಲ್ಲೆಗಳ ಒಂದು ಖಾಲಿ ಹುದ್ದೆಗಳನ್ನು ನಿಮಗೆ ಹೇಳಿದೆ. ಸೊ ಸಂಪೂರ್ಣವಾಗಿ ನೋಡಿ, ಇಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟು ಖಾಲಿ ಇವೆ ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆ ಇಲ್ಲಿ ಚಿಕ್ಕಬಳ್ಳಾಪುರನ ನೋಡೋದಾದರೆ ನೋಡಿ, ಚಿಕ್ಕಬಳ್ಳಾಪುರದಲ್ಲಿ 289 ಹುದ್ದೆಗಳು ಮಂಜೂರಾಗಿರುತ್ತವೆ. ಆದರೆ ಅದರಲ್ಲಿ 247 ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಿರುವರು. ಅದರಲ್ಲಿ ನೋಡಿ 42 ಹುದ್ದೆಗಳು ಖಾಲಿವೆ. ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನೋಡೋದಾದರೆ 376 ಹುದ್ದೆಗಳಲ್ಲಿ 333 ಅಭ್ಯರ್ಥಿಗಳು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅದರಲ್ಲಿ 43 ಹುದ್ದೆಗಳು ಖಾಲಿವೆ. ಹಾಗೆ ಮೈಸೂರು ಜಿಲ್ಲೆ ನೋಡೋದಾದರೆ 479 ಹುದ್ದೆಗಳಲ್ಲಿ 411 ಜನ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸೊ ಇಲ್ಲಿ 68 ಹುದ್ದೆಗಳು ಖಾಲಿವೆ. ಹಾಗೆ ಚಾಮರಾಜನಗರದಲ್ಲಿ ನೋಡೋದಾದರೆ 258 ಮಂಜೂರಾದ ಹುದ್ದೆಗಳು. ಇದರಲ್ಲಿ 208 ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದರೆ 50 ಹುದ್ದೆಗಳು ಖಾಲಿವೆ. ಹಾಗೆ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನೋಡೋದಾದರೆ 475 ಮಂಜೂರಾದ ಹುದ್ದೆಗಳು. ಇದರಲ್ಲಿ 411 ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸೊ ಇಲ್ಲಿ 64 ಹುದ್ದೆಗಳು ಖಾಲಿವೆ. ಹಾಗೆ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ನೋಡೋದಾದರೆ 459 ಹುದ್ದೆಗಳಲ್ಲಿ 403 ಹುದ್ದೆಗಳು ಖಾಲಿವೆ. 403 ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅದರಲ್ಲಿ 56 ಹುದ್ದೆಗಳು ಖಾಲಿವೆ. ಹಾಗೆ 14ನೇ ಜಿಲ್ಲೆ ನೋಡೋದಾದರೆ ಚಿಕ್ಕಮಗಳೂರು. ಇದರಲ್ಲಿ 291 ಹುದ್ದೆಗಳಿಗೆ 266 ಜನ ಏನಪ್ಪ ಅಂದರೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸೊ ಅದರಲ್ಲಿ 25 ಹುದ್ದೆಗಳು ಖಾಲಿವೆ. ಹಾಗೆ ಕೊಡಗು ಜಿಲ್ಲೆಯಲ್ಲಿ 134 ಹುದ್ದೆಗಳಿಗೆ 124 ಜನ ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 10 ಹುದ್ದೆಗಳು ಖಾಲಿವೆ.
ಹಾಗೆ ಉಡುಪಿ ಜಿಲ್ಲೆಯಲ್ಲಿ 215 ಹುದ್ದೆಗಳಿಗೆ 194 ಜನ ಏನಪ್ಪ ಅಂದರೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇಲ್ಲಿ 21 ಹುದ್ದೆಗಳು ಖಾಲಿವೆ. ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 326 ಹುದ್ದೆಗಳಿಗೆ 283 ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸೊ ಇಲ್ಲಿ ಏನಪ್ಪ ಅಂದರೆ 43 ಹುದ್ದೆಗಳು ಖಾಲಿವೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡೋದಾದರೆ ಬೆಳಗಾವಿ ಜಿಲ್ಲೆಯಲ್ಲಿ ನೋಡೋದಾದರೆ 648 ಹುದ್ದೆಗಳಲ್ಲಿ 576 ಜನ ಏನಪ್ಪ ಅಂದರೆ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದರೆ ಇಲ್ಲಿ 72 ಹುದ್ದೆಗಳು ಖಾಲಿವೆ. ಹಾಗೆ ನೋಡ್ತಾ ಹೋಗೋಣ ವಿಜಯಪುರ ಜಿಲ್ಲೆಯಲ್ಲಿ ನೋಡಿ. ಇಲ್ಲಿ ವಿಜಯಪುರ ಜಿಲ್ಲೆಯ ಒಂದು ಇಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ನೋಡೋದಾದರೆ ನೋಡಿ 274 ಹುದ್ದೆಗಳಲ್ಲಿ ಏನಪ್ಪ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. 274 ಹುದ್ದೆಗಳಲ್ಲಿ 256 ಹುದ್ದೆಗಳು 256 ಹುದ್ದೆಗಳು ಮಾತ್ರ ಫಿಲ್ ಆಗಿದೆ. ಇಲ್ಲಿ 18 ಹುದ್ದೆಗಳು ಖಾಲಿವೆ. ನಂತರ ಬಾಗಲಕೋಟೆಯಲ್ಲಿ ನೋಡಿ 297 ಹುದ್ದೆಗಳಲ್ಲಿ 669 ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸೊ ಇಲ್ಲಿ 28 ಹುದ್ದೆಗಳು ಖಾಲಿವೆ. ಹಾಗೆ ಧಾರವಾಡ ಜಿಲ್ಲೆಯಲ್ಲಿ ನೋಡಿ 235 ಹುದ್ದೆಗಳಲ್ಲಿ 216 ಜನ ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದರೆ ಇಲ್ಲಿ 19 ಹುದ್ದೆಗಳು ಖಾಲಿವೆ. ಹಾಗೆ ಗದಗ ಜಿಲ್ಲೆಯಲ್ಲಿ ಏನಪ್ಪ ಅಂದರೆ 232 ಹುದ್ದೆಗಳಲ್ಲಿ 197 ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದರೆ ಇಲ್ಲಿ 35 ಹುದ್ದೆಗಳು ಖಾಲಿವೆ. ಹಾಗೆ ಹಾವೇರಿ ಜಿಲ್ಲೆಯಲ್ಲಿ 295 ಹುದ್ದೆಗಳಿಗೆ 255 ಜನ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸೊ ಇಲ್ಲಿ 40 ಹುದ್ದೆಗಳು ಖಾಲಿವೆ. ಹಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 337 ಹುದ್ದೆಗಳಲ್ಲಿ ಏನಪ್ಪ ಅಂದರೆ 327 ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದರೆ ಇಲ್ಲಿ ಏನಪ್ಪ ಅಂದರೆ 10 ಹುದ್ದೆಗಳು ಖಾಲಿವೆ. ಹಾಗೆ ಕಲಬುರಗಿ ಜಿಲ್ಲೆ ನೋಡಿ 410 ಹುದ್ದೆಗಳಲ್ಲಿ 351 ಹುದ್ದೆಗಳು ಖಾಲಿವೆ. 351 ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದರೆ ಇಲ್ಲಿ 59 ಹುದ್ದೆಗಳು ಖಾಲಿವೆ. ಹಾಗೆ ರಾಯಚೂರು ಜಿಲ್ಲೆಯಲ್ಲಿ ನೋಡಿ 324 ಹುದ್ದೆಗಳಿಗೆ 306 ಜನ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸೊ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ನೋಡಿದ್ರೆ 18 ಇದೆ. ಹಾಗೆ ಕೊಪ್ಪಳ ಜಿಲ್ಲೆಯಲ್ಲಿ ನೋಡಿ 193 ಹುದ್ದೆಗಳಿಗೆ 169 ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸೊ ಇಲ್ಲಿ 24 ಹುದ್ದೆಗಳು ಖಾಲಿವೆ. ಹಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ ನೋಡಿ 226 ಹುದ್ದೆಗಳಿಗೆ 210 ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದರೆ ಇಲ್ಲಿ 16 ಹುದ್ದೆಗಳು ಖಾಲಿವೆ. ಹಾಗೆ ಬೀದರ್ ಜಿಲ್ಲೆಯಲ್ಲಿ ನೋಡಿದರೆ 344 ಹುದ್ದೆಗಳಿಗೆ 306 ಜನ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸೊ ಇಲ್ಲಿ 38 ಹುದ್ದೆಗಳು ಖಾಲಿವೆ. ಹಾಗೆ ಕೊನೆಯದಾಗಿ ಏನಪ್ಪ ಅಂದರೆ ಬೀದರ್ ಮತ್ತು ವಿಜಯನಗರ ನೋಡೋಣ. ಇಲ್ಲಿ ಯಾದಗಿರಿ ಹುದ್ದೆಗಳನ್ನು ನೋಡೋದಾದರೆ ನೋಡಿ ಯಾದಗಿರಿಯಲ್ಲಿ 200 ಹುದ್ದೆಗಳಿಗೆ 192 ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸೊ ಇಲ್ಲಿ 8 ಹುದ್ದೆಗಳು ಖಾಲಿವೆ. ಹಾಗೆ ವಿಜಯನಗರ ಜಿಲ್ಲೆಯಲ್ಲಿ 201 ಹುದ್ದೆಗಳಿಗೆ 191 ಜನ ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇಲ್ಲಿ ಕೂಡ ಏನಪ್ಪ ಅಂದರೆ 10 ಹುದ್ದೆಗಳು ಖಾಲಿವೆ. ಟೋಟಲ್ ಆಗಿ 9842 ಹುದ್ದೆಗಳಲ್ಲಿ 8736 ಜನ ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅದರಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ 1100 ಹುದ್ದೆಗಳು ಖಾಲಿವೆ. ಸೊ ಮುಂದೆ ಈಗ ಏನಪ್ಪ ಅಂದರೆ VAO ಖಾಲಿ ಇರುವಂಥ VA ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ ನೋಡಿ, ಆವಾಗ 1106 ಹುದ್ದೆಗಳನ್ನು ನೇಮಕಾತಿ ಪ್ರಕ್ರಿಯೆಗೆ ನಡೆಸಲಾಗುತ್ತೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಇಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಈ ಒಂದು ವಿಡಿಯೋ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಈ PDF ಸಿಗುತ್ತೆ. ಅದರ ಏನಪ್ಪ ಅಂದರೆ ಈ PDF ಸಿಕ್ಕರೆ ನಿಮಗೆ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ತುಂಬ ಸಹಾಯವಾಗುತ್ತೆ.